ಸಮೋಸ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಸ್ನ್ಯಾಕ್ ಅಂದರೆ ಅದು ಸಮೋಸ. ಮೇಲ್ಗಡೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸಮೋಸ. ಈ ಸಮೋಸ ಮಾಡಿದ ಕೂಡಲೇ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು. ಹಾಗೆಯೇ ಮಾಡಿದ ಕೆಲವೇ ಸಮಯದಲ್ಲಿ ಎಲ್ಲನೂ ಖಾಲಿ ಮಾಡಿಬಿಟ್ರು, ಅಷ್ಟು ಚೆನ್ನಾಗಿ ಬಂದಿತ್ತು. ಈ ರೀತಿ ಗರಿ ಗರಿಯಾಗಿರುವಂಥ ಸಮೋಸನ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 4 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಒಂದು 1/4 ಕಪ್ಪಷ್ಟು ಸಣ್ಣ ರವೆನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಗೆಯೇ ಸ್ವಲ್ಪ ಬಿಸಿ ಮಾಡಿಕೊಂಡಿರುವಂಥ ಎಣ್ಣೆ ಒಂದು 2-3 ಸ್ಪೂನ್ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು. ತುಂಬಾ ಸಾಫ್ಟಾಗಿಯೂ ನಾದ್ಕೋಬಾರ್ದು, ಹಾಗೆಯೇ ತುಂಬಾ ಗಟ್ಟಿಯಾಗಿಯೂ ನಾದ್ಕೋಬಾರ್ದು. ಗಟ್ಟಿಯಾಗಿ ನಾದ್ಕೊಂಡ್ರೆ ನಾವು ಏನು ಸಮೋಸ ಎಣ್ಣೆಗೆ ಬಿಡುವಾಗ ತುಂಬಾ ಗಟ್ಟಿಯಾಗಿ ಬಿಡುತ್ತೆ. ಹಾಗೆಯೇ ಸಾಫ್ಟಾಗಿ ನಾದ್ಕೊಂಡ್ರೆ ಎಣ್ಣೆ ಕುಡಿದು ಬಿಡುತ್ತೆ. ಒಂದು ಹದದಲ್ಲಿ ಮೀಡಿಯಮ್ ಹದದಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ಒಂದು ಬಟ್ಟಲು ಮುಚ್ಚಿ ಅದನ್ನು ಸ್ವಲ್ಪ ಹೊತ್ತು ನೆನೆಯಲಿಕ್ಕೆ ಬಿಡಬೇಕು. ಹಿಟ್ಟು ಚೆನ್ನಾಗಿ ಸ್ಮೂತ್ ಆಗಬೇಕು. ಹಿಟ್ಟನ್ನು ನಾದ್ಕೊಂಡು ಅದು ಸಾಫ್ಟ್ ಆಗುವ ತನಕ ಒಂದು 5ರಿಂದ 10 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ನೆನೆಯಲಿಕ್ಕೆ ಬಿಡಬೇಕು. ಅದು ನೆನೆಯುವಷ್ಟರಲ್ಲಿ ನಾವಿಲ್ಲಿ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 4 ಮೀಡಿಯಮ್ ಸೈಜಿದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಈರುಳ್ಳಿ ಆಗಿದೆ ಅದು. 1 ಕಪ್ ಈರುಳ್ಳಿ, ಹಾಗೆಯೇ ಸ್ವಲ್ಪ ಅವಲಕ್ಕಿನ ಕ್ರಷ್ ಮಾಡಿದ್ದೀನಿ. ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಉಪ್ಪು, ಹಾಗೆಯೇ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಅರಿಶಿನ ಹುಡಿ, ಮಸಾಲೆ ಹುಡಿ, ಸಾಂಬಾರು ಹುಡಿ, ಧನಿಯಾ ಪೌಡರ್, ಹಾಗೆಯೇ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಸಾಲೆ ಹೊಂದುವ ರೀತಿ ಚೆನ್ನಾಗಿ ಕಲಿಸಿ ಇಟ್ಟರೆ ಅದು ಈರುಳ್ಳಿ ನೀರು ಕೂಡ ಬಿಡೋದಿಲ್ಲ. ಅದಾದ ನಂತರ ಇಲ್ಲಿ ನಮಗೆ ಸ್ವಲ್ಪ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು. 1-2 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಥರ ಅಂದರೆ ಸ್ವಲ್ಪ ಅಂಟಿಸಲಿಕ್ಕೆ ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಬೇಕು. ಇವಾಗ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಆ ಹಿಟ್ಟಿಂದ ಸ್ವಲ್ಪನೇ ಒಂದು 5-6 ಉಂಡೆನ ಮಾಡಿಕೊಂಡು ಒಂದೊಂದೇ ಉಂಡೆನ ಹಿಟ್ಟಿನಲ್ಲಿ ಅದ್ದಿ ಚೆನ್ನಾಗಿ ತೆಳುವಾಗಿ, ಎಷ್ಟು ತೆಳುವಾಗುತ್ತೆ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಬೇಕು. ಲಟ್ಟಿಸ್ಕೊಂಡು ಹಂಚನ್ನು ಬಿಸಿಗಿಟ್ಕೊಂಡು 1-2-3 ಸೆಕೆಂಡ್ ಅಷ್ಟೇ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳಿ. ಇದೇ ರೀತಿ ಎಷ್ಟು ಉಂಡೆ ಮಾಡಿರ್ತೀರ ಅದನ್ನೆಲ್ಲ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳಿ. ನಾನಿಲ್ಲಿ ಉಂಡೆನ ಒಂದು 7-8 ಉಂಡೆ ಆಗಿತ್ತು. ಎಲ್ಲನೂ ಒಂದೇ ಸಲಕ್ಕೆ ಮಾಡಿಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೆ. ಒಂದು 7-8 ಉಂಡೆ ಆಗುತ್ತಲ್ವ, ಹಾಗಾಗಿ ಎಲ್ಲ ಪ್ಲೇಟಿಗೆ ತೆಗೆದಿಟ್ಕೊಂಡು ಇವಾಗ 3 ಅಂತೆ ಹಾಕಿ ಒಂದು ಸೈಡಿಗೆ ಎಡ್ಜಸನ್ನು ಕಟ್ ಮಾಡ್ಕೊಳ್ಬೇಕು. ಅಂದರೆ ಚೌಕ ಸಿಗಬೇಕಲ್ವ ನಮಗೆ, ಚೌಕ ಮಾಡ್ತಾ ಇದ್ದೀನಿ ನಾನೀಗ. ಎಡ್ಜಸನ್ನು ಕಟ್ ಮಾಡಿಕೊಂಡು ಅದರ ಮಧ್ಯದಲ್ಲಿ ಒಂದು 2 ಭಾಗ ಮಾಡ್ಕೊಂಡಿದ್ದೀನಿ. 2 ಭಾಗ ಮಾಡಿಕೊಂಡ್ರೆ ಸಾಕು. 3 ಭಾಗ ಮಾಡಿಕೊಂಡ್ರೆ ತುಂಬಾ ಚಿಕ್ಕದಾಗಿ ಬಿಡುತ್ತೆ. ಅಂದರೆ ತುಂಬ ಚಿಕ್ಕ ಚಿಕ್ಕ ಸಮೋಸ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 2 ಭಾಗ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನಗೆ ಒಂದು 20 ಶೀಟ್ ಸಮೋಸ ಶೀಟ್ ಆಗಿತ್ತು. ಅದಾದ ನಂತರ ಅದನ್ನು ಫೋಲ್ಡ್ ಕೂಡ ಮಾಡಿಕೊಳ್ಬೇಕು. ಒಂದು ಸೈಡಿಗೆ ಎಡ್ಜಸಲ್ಲಿ ಸೇಮ್ ಪೊಟ್ಟಣ ಯಾವ ರೀತಿ ಕಟ್ತೇವೋ ಅದೇ ರೀತಿ ಇದು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆ ಪೇಸ್ಟನ್ನು ಅಂಟಿಸಬೇಕು. ಯಾಕಂತೇಳಿದರೆ ನಾವು ಈಗೇನು ಸ್ಟಫಿಂಗನ್ನು ಹಾಕ್ತೀವಲ್ವ ಅದು ಹೊರಗಡೆ ಬರಬಾರ್ದು. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಪೇಸ್ಟನ್ನು ಅಂಟಿಸಿದರೆ ಹೊರಗಡೆ ಬರೋದಿಲ್ಲ. ಹಾಗಾಗಿ ಅದನ್ನು ಅಂಟಿಸಿ ಚೆನ್ನಾಗಿ ಸ್ಟಫ್ ಮಾಡಬೇಕು. ಒಳಗಡೆ ಹಾಕಿ ಮತ್ತು ಮೇಲ್ಗಡೆ ಅದನ್ನು ಪೇಸ್ಟನ್ನು ಅಂಟಿಸಿ ಅದಾದ ನಂತರ ಫಿಲ್ ಮಾಡಬೇಕು. ಫಿಲ್ ಮಾಡಿ ವಾಪಸ್ ಫುಲ್ ಹಿಟ್ಟನ್ನು ಮಡಚಿ ಮತ್ತು ವಾಪಸ್ ಅಂಟಿಸಬೇಕು. ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸಮೋಸ. ಎಲ್ಲಿಯೂ ಬಿಟ್ಕೊಳ್ಳೋದಿಲ್ಲ, ಸ್ಟಫಿಂಗ್ ಎಲ್ಲಿಯೂ ಬಿಟ್ಕೊಳ್ಳೋದಿಲ್ಲ. ಇದರ ಮಧ್ಯದಲ್ಲಿ ಕೂಡ ನನ್ನ ಮಗ ಕೂಡ ಮಾಡ್ತಾ ಇದ್ದಾನೆ. ಅವನೇ ಆಲ್ಮೋಸ್ಟ್ ಎಲ್ಲನೂ ಕಂಪ್ಲೀಟ್ ಮಾಡಿದ್ದು. ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಅವನು, ನನಗೆ ಹೆಲ್ಪ್ ಮಾಡ್ತಾ ಇದ್ದ.
ನಾನು ಏನೇ ಕೆಲಸ ಮಾಡ್ತಿದ್ರು ಅದೊಂದು ಹೆಲ್ಪಿಂಗ್ ನೇಚರ್ ಅನ್ನೋದಿದೆ ಅವನಿಗೆ. ಬಂದು ಹೆಲ್ಪ್ ಮಾಡ್ತಾನೆ ನನಗೆ, ಮತ್ತು ಹೇಳಿ ಕೂಡ ಕೊಡ್ತಾನೆ ಇದು ಯಾವ ರೀತಿ ಅಂತೇಳಿ. ಅವನೇ ಕಲ್ತ್ಕೊಂಡಿದ್ದಾನೆ, ಕಲ್ತ್ಕೊಂಡು ಅವನೇ ಮಾಡ್ತಾ ಇದ್ದ. ಇಬ್ಬರು ಸೇರಿ ನಾವು ಮಾಡ್ತಾಯಿದ್ವಿ. ಹಾಗೆಯೇ ಎಲ್ಲ ಕೂಡ ಮುಗೀತು. ಅದಾದ ನಂತರ ಎಲ್ಲ ಫಿಲ್ಲಿಂಗ್ ಮಾಡಿ ಇಟ್ಕೊಂಡು ಎಣ್ಣೆನ ಸ್ವಲ್ಪ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡಿರಬೇಕು. ಯಾಕಂತೇಳಿದರೆ ಲೋ ಫ್ಲೇಮಲ್ಲಿ ಆದರೆ ಎಣ್ಣೆ ಕುಡಿದು ಬಿಡುತ್ತೆ ಸಮೋಸ. ಹಾಗಾಗಿ ಎಣ್ಣೆನ ಬಿಸಿಗಿಟ್ಕೊಂಡು ಎಲ್ಲ ಸಮೋಸನ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ವಿ. ಆಲ್ಮೋಸ್ಟ್ ಒಂದು ಸೈಡ್ ಅವನು ಮಾಡ್ತಾಯಿದ್ದ, ಒಂದು ಸೈಡ್ ನಾನು ಕೂಡ ಮಾಡ್ತಾಯಿದ್ದೆ. ಹಾಗಾಗಿ ಸ್ವಲ್ಪ ಬೇಗನೂ ಆಯಿತು. ಹಾಗೆಯೇ ಎಲ್ಲನೂ ಮಾಡಿ ಇಟ್ಕೊಂಡು ಒಂದೊಂದನ್ನೇ ಎಣ್ಣೆಗೆ ಬಿಡ್ತಾ ಇದ್ದೆ. ಎಣ್ಣೆಗೆ ಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗುವ ತನಕನೂ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿಕೊಂಡು ನೀಟಾಗಿ ಎಣ್ಣೆ ಎಲ್ಲ ಬಸಿಬೇಕು. ಎಣ್ಣೆ ಎಲ್ಲ ಬಸಿದಾದ ನಂತರ ಒಂದು ಇದು ಜಾರಿಗೆಗೆ ಹಾಕಿ ಇಟ್ಕೊಳ್ಬೇಕು. ಎಣ್ಣೆ ಎಲ್ಲ ಬಸಿದಾದ ನಂತರ ತುಂಬಾ ಅಂದರೆ ಎಣ್ಣೆ ಅಷ್ಟೇನು ಹಿಡಿಯೋದಿಲ್ಲ. ಹಾಗಾಗಿ ಒಂದೊಂದನ್ನೇ 2-3 ಟ್ರಿಪ್ ಆಯಿತು. ಸೊ 2-3 ಟ್ರಿಪ್ಪನ್ನು ಒಂದು 4 ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೆ. ಫ್ರೈ ಮಾಡಿಕೊಂಡು ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೇಲ್ಗಡೆ ಗರಿ ಗರಿಯಾಗಿ, ಒಳಗಡೆ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಮಾಡೋದೇ ಪುರ್ಸೊತ್ತಿಲ್ಲದೆ ಒಂದು 5 ನಿಮಿಷದಲ್ಲಿ ಖಾಲಿ ಮಾಡಿಬಿಟ್ರು. ಅಷ್ಟೊಂದು ಚೆನ್ನಾಗಿ ಬಂದಿದೆ. ಇದೇ ಫಸ್ಟ್ ಟೈಮ್ ಕೂಡ ಮಾಡ್ತಾ ಇದ್ದೇನೆ ನಾನು. ತುಂಬಾ ಚೆನ್ನಾಗಿ ಬಂತು. ನೀವು ಕೂಡ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆಯೇ ಅಂಗಡಿಗೆ ಹೋಗಿ ತಂದು ತಿನ್ನುವ ಬದಲು ಈ ರೀತಿ ಮಾಡಿದರೆ ಮನೆ ಮಂದಿ ಎಲ್ಲ ಕುತ್ಕೊಂಡು ಹೊಟ್ಟೆ ತುಂಬ ತಿನ್ಬೋದು. ಅಂಗಡಿಯಲ್ಲಿ ಒಂದು 5 ರೂಪಾಯಿಗೆ ಒಂದು ಸಿಗ್ತದೆ, ಆದರೆ ಅದಕ್ಕಿಂತ ಈ ರೀತಿ ಮಾಡಿದರೆ ತುಂಬಾ ಬೆಟರ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು.